ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಬಂದು ಒಂದು US ಹಾಗೆ MNC ಕಂಪ್ನಿದಾಗಿರುತ್ತೆ. ಇಲ್ಲಿ ನಿಮಗೆ ಎಲ್ಲ ಡಿಪಾರ್ಟ್ಮೆಂಟ್ಸ್ಗಳಲ್ಲೂ ಓಪನಿಂಗ್ಸ್ ಇದೆ. ಲೈಕ್ ಕಸ್ಟಮರ್ ಕೇರ್ ಆಗಿರ್ಬೋದು, ಟ್ರಾನ್ಸ್ಕ್ರಿಪ್ಟರ್ ಆಗಿರ್ಬೋದು, ಟೈಪಿಂಗ್ ಆಗಿರ್ಬೋದು, ಅಕೌಂಟಿಂಗ್, ಎಲ್ಲ ಡಿಪಾರ್ಟ್ಮೆಂಟ್ಸ್ಗಳಲ್ಲೂ ಜಾಬ್ ವೇಕೆನ್ಸಿಗಳಿರುತ್ತೆ. ಸೊ ನಿಮಗೆ ಯಾವ ರೋಲ್ ಬೇಕೋ ಆ ರೋಲ್ಗೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಜೊತೆಗೆ ನೀವೇನಾದ್ರು ಫ್ರೆಷರ್ಸ್ ಹಾಗೆ ಎಕ್ಸ್ಪೀರಿಯನ್ಸ್ ಇಬ್ಬರು ಕೂಡ ಅಪ್ಲೈನ ಮಾಡ್ಬೋದು. ನೀವೇನಾದ್ರು ಜಸ್ಟ್ PUC ಪಾಸ್ ಆಗಿದ್ದೀನಿ ಅಷ್ಟೇ ಅಂದರೂ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಯಾರೆಲ್ಲ ಸ್ಟೂಡೆಂಟ್ಸ್ ಇದ್ದೀರಾ ನಿಮಗೂ ಕೂಡ ಒಂದು ಒಳ್ಳೆ ಅಪಾರ್ಚುನಿಟಿ ಅಂತ ಹೇಳ್ಬೋದು. ಯಾರೆಲ್ಲ ಸ್ಟೂಡೆಂಟ್ಸ್ಗಳು ನಮಗೆ 1 o'clock ಅಥವಾ 12 o'clock ಒಳಗೆ ನಮ್ಮ ಕಾಲೇಜ್ ಮುಗಿದ್ಬಿಡುತ್ತೆ, ಆಮೇಲೆ ನಾವು ಫ್ರೀ ಇರ್ತೀವಿ ಅಂತ ಅಂದ್ಕೊಳ್ತಿರ್ತೀರಾ, ಅವರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಯಾಕಂದರೆ ಇಲ್ಲಿ 1:30 ಮೇಲಿಂದ ಶಿಫ್ಟ್ಸ್ಗಳಿರೋ ಅಂಥದ್ದು. ಸೊ ಮಾರ್ನಿಂಗ್ ಶಿಫ್ಟ್ಸ್ ಇರೋಲ್ಲ, ಈವ್ನಿಂಗ್ ಹಾಗೆ ನೈಟ್ ಶಿಫ್ಟ್ಸ್ ಇರುತ್ತೆ. ಸೊ ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಇಲ್ಲಿ ಚೂಸ್ ಮಾಡ್ಕೊಬೋದಾಗಿರುತ್ತೆ. ಅದೇ ಜೊತೆಗೆ ನಿಮಗೆ ಯಾವ ರೋಲ್ ಬೇಕೋ ಅದಕ್ಕೂ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಕೊಳ್ಬೋದು. ಸೊ ತುಂಬಾ ಸಿಂಪಲ್ ಆಗಿರೋಂಥ ಕೆಲಸಗಳಿರುತ್ತೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಗೆ ಅಪ್ಲೈನ ಮಾಡಬೇಕು, ಎಲ್ಲಿ ಅಪ್ಲೈ ಮಾಡಬೇಕು ಅಂತ ಡೀಟೇಲಾಗಿ ಹೇಳ್ತೀನಿ. ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಜೊತೆಗೆ ಏನಿಲ್ಲ ಅಂದರೂ 40,000 45,000ವರೆಗೂ ಈಸಿಯಾಗಿ ನೀವು ಅರ್ನಿಂಗ್ಸ್ನ ಮಾಡ್ಬೋದಾಗಿರುತ್ತೆ. ಜೊತೆಗೆ ನಾವಿಲ್ಲಿ ಅವರ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಪ್ಲೈನ ಮಾಡ್ತಿರೋದ್ರಿಂದ ಕೆಲವೊಂದಷ್ಟು ಸ್ಟೆಪ್ಸ್ಗಳನ್ನ ಕರೆಕ್ಟಾಗಿ ಫಾಲೋ ಮಾಡಬೇಕಾಗಿರುತ್ತೆ. ಜೊತೆಗೆ ನಿಮಗೆ ಕಂಪ್ನಿ ಜೆನ್ಯೂನಾ ಅಲ್ವಾ ಅನ್ನೋದ್ರ ಬಗ್ಗೆ ಕ್ಲಿಯರ್ ಇನ್ಫಾರ್ಮೇಷನ್ ಸಿಕ್ಬಿಡುತ್ತೆ. ಸೊ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಆಮೇಲೆ ನಿಮಗೆ ಹೇಗೆ ಅಪ್ಲೈ ಮಾಡಬೇಕು, ಎಲ್ಲೋಗಿ ಸರ್ಚ್ ಮಾಡಬೇಕು ಅನ್ನೋದು ಕರೆಕ್ಟಾಗಿ ಗೊತ್ತಾಗುವಂಥದ್ದು. ಅಲ್ಲಿ ನಾವು ಜಾಬ್ದು ಎಕ್ಸಾಕ್ಟ್ ಲಿಂಕ್ನ ಶೇರ್ ಮಾಡೋದಕ್ಕಾಗೋದಿಲ್ಲ, ಅದು ಓಪನ್ ಆಗೋದಿಲ್ಲ. ಸೊ ನೀವು ಅವರ ವೆಬ್ಸೈಟ್ಗೆ ಹೋಗಿ ಸ್ಟೆಪ್ಸ್ನ ಫಾಲೋ ಮಾಡಿ ಅಪ್ಲೈನ ಮಾಡಬೇಕು. ಸೊ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಅಪ್ಲೈ ಮಾಡುವಂಥ ಲಿಂಕ್ನು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಜೊತೆಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ತಲುಪುತ್ತೆ. ಬನ್ನಿ. ಸೊ ಇದು ಬಂದು ಕಂಪ್ನಿಯವರ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಇಲ್ಲಿ ಕಂಪ್ನಿ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ನೀವು ಚೆಕ್ ಮಾಡ್ಕೊಬೋದು. ನಿಮಗೆ ಪ್ರೂಫ್ ಬೇಕಾದರೆ ನೀವು ಗೂಗಲಲ್ಲೂ ಕೂಡ ಇದ್ರ ಬಗ್ಗೆ ವೆರಿಫೈ ಮಾಡ್ಕೊಬೋದಾಗಿರುತ್ತೆ. ಸೊ ಅದನ್ನು ಕೂಡ ನೀವು ಚೆಕ್ಔಟ್ ಮಾಡ್ಕೊಬೋದು. ಇದು AI ಡಿವೈಸ್ ಪ್ರಾಡಕ್ಟ್ಸ್ಗಳಿಗೆಲ್ಲ ನಾವು ವರ್ಕ್ನ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಎಷ್ಟು ಸಬ್ಜೆಕ್ಟ್ಸ್ಗಳಿದೆ ಅಥವಾ ರಿಸರ್ಚ್ ಎಷ್ಟಾಗಿದೆ, ಅದ್ರ ಬಗ್ಗೆ ಇಯರ್ಸ್ ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಕೊಟ್ಟಿರ್ತಾರೆ. ನಾನಿಲ್ಲಿ ಏನಕ್ಕೆ ಕಂಪ್ನಿ ಬಗ್ಗೆ ತುಂಬ ಡೀಟೇಲ್ ಅಥವಾ ಟೈಮ್ ತೊಗೊಂಡು ಹೇಳ್ತಾ ಇಲ್ಲ ಅಂದರೆ ತುಂಬ ಇನ್ಫಾರ್ಮೇಷನ್ಸ್ಗಳಿರುತ್ತೆ ಕಂಪ್ನಿ ಬಗ್ಗೆ ಹೇಳೋದಕ್ಕೆ. ಸೊ ನಾನು ನಿಮಗೆ ಡೈರೆಕ್ಟಾಗಿ ಅವರ ವೆಬ್ಸೈಟ್ ಲಿಂಕ್ನ ಕೊಡೋದ್ರಿಂದ ಇಂಟರ್ಫೇಸ್ ಅದೇ ಬರುತ್ತೆ, ಓಕೆನಾ. ಸೊ ಕಂಪ್ನಿ ಇನ್ಫಾರ್ಮೇಷನ್ಸ್ಗಳ ಬಗ್ಗೆನೇ ಇಂಟರ್ಫೇಸ್ ಇರುತ್ತೆ. ಸೊ ನೀವು ಒಂದ್ಸಲ ಅದನ್ನು ಡೀಟೇಲಾಗಿ ಕೂತ್ಕೊಂಡು ಓದ್ಕೊಳ್ಳಿ, ಅದರಿಂದ ನಿಮಗೂ ಕೂಡ ಕಂಪ್ನಿ ಬಗ್ಗೆ ಗೊತ್ತಾಗುತ್ತೆ. ಇನ್ನೊಂದು ಮೇನ್ ಪಾಯಿಂಟ್ ಏನು ಅಂದರೆ ಕಂಪ್ನಿ ಬಗ್ಗೆ ನೀವು ತಿಳ್ಕೊಳ್ಳೇಬೇಕಾಗಿರುತ್ತೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಅಥವಾ ಅಟ್ಲೀಸ್ಟ್ ಅಪ್ಲೈ ಮಾಡಿದ್ಮೇಲೆ. ಯಾಕಂದರೆ ಇಂಟರ್ವ್ಯೂ ಕಾಲ್ ಮಾಡಿದಾಗ ನಿಮಗೆ ಆ ಕ್ವೆಶನ್ ಕೂಡ ಕೇಳುವಂಥ ಚಾನ್ಸಸ್ ಇರುತ್ತೆ. ಲೈಕ್ ಆ ಕಂಪ್ನಿ ಬಗ್ಗೆ ನಿಮ್ಗೆ ಏನು ಗೊತ್ತು ಅನ್ನೋದ್ರ ಬಗ್ಗೆ ಹೇಳಿ ಅಂತ ಹೇಳ್ಬೋದು, ಅಥವಾ ನಾವು ಯಾವ ಡಿಪಾರ್ಟ್ಮೆಂಟಲ್ಲಿ ಯಾವ ಫೀಲ್ಡಲ್ಲಿ ವರ್ಕ್ ಮಾಡ್ತೀವಿ ಗೊತ್ತಾ ಅನ್ನೋದ್ರ ಬಗ್ಗೆ ಕೂಡ ನಮಗೆ ಕ್ವೆಶನ್ ಕೇಳ್ಬೋದು. ಸೊ ನೀವು ಕಂಪ್ನಿ ಬಗ್ಗೆ ಆದಷ್ಟು ತಿಳ್ಕೊಂಡಿರ್ಬೇಕಾಗಿರುತ್ತೆ. ಹಾಗೆ ನೀವಿಲ್ಲಿ ನೋಡ್ಬೋದು ಯಾವ ಕಂಪ್ನಿಗಳ ಜೊತೆ ಅವರು ಮರ್ಜ್ ಆಗಿದ್ದಾರೆ ಅಥವಾ ಯಾವ ಕಂಪ್ನಿಗಳವ್ರಿಗೆ ಪಾರ್ಟ್ನರ್ಸ್ ಆಗಿದ್ದಾರೆ ಅನ್ನೋದು ಕೂಡ ಇಲ್ಲಿ ಶೋ ಆಗ್ತದೆ. ಸಾಕಷ್ಟು ಕಂಪ್ನಿಗಳ ಜೊತೆ ಅವರು ಟೈಅಪ್ ಆಗಿರ್ತಾರೆ. ಸೊ ಇದು AI ಸೊಲ್ಯೂಷನ್ಸ್ ಅನ್ನೋದೆಲ್ಲನೂ ಕೂಡ ಅವರು ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ, ನೀವು ನೋಡ್ಬೋದು. ಇನ್ನೊಂದು ಮೇನ್ ಪಾಯಿಂಟ್ ಏನಂದರೆ ಇಲ್ಲಿ ಜಸ್ಟ್ ಒಂದೇ ರೋಲ್ಗಳಿಲ್ಲ, ಇಲ್ಲಿ ತುಂಬ ರೋಲ್ಗಳಿಗೆ ಓಪನಿಂಗ್ಸ್ಗಳಿದೆ. ಸೊ ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಬೋದು. ಕೆಲವೊಂದಷ್ಟಕ್ಕೆ ನೀವು ಜಸ್ಟ್ PUC ಮಾಡಿದರೂ ಸಾಕಾಗಿರುತ್ತೆ. ಕೆಲವೊಂದಷ್ಟು ರೋಲ್ಗಳಿಗೆ ನೀವು ಡಿಗ್ರಿ, ಡಿಪ್ಲೊಮೊ ಈ ರೀತಿಯಾದಂಥ ಕೋರ್ಸಸ್ಗಳನ್ನ ಮಾಡಬೇಕಾಗಿರುತ್ತೆ. ಅದನ್ನು ನೀವು ಡೀಟೇಲಾಗಿ ಒಂದೊಂದೇ ಓಪನ್ ಮಾಡಿ ನೋಡಿ ಅಪ್ಲೈನ ಮಾಡಬೇಕಾಗಿರುತ್ತೆ. ಇಲ್ಲಿ ಅಪ್ಲೈ ಮಾಡುವಂಥ ಸ್ಟೆಪ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಈಗ ಫಸ್ಟ್ ಸ್ಟೆಪ್ಪಿಂದ ಹೇಳ್ತಾ ಹೋಗ್ತೀನಿ, ನೀವು ಕರೆಕ್ಟಾಗಿ ಅದೇ ಸ್ಟೆಪ್ಸ್ನ ಫಾಲೋ ಮಾಡಿದರೆ ಮಾತ್ರ ವರ್ಕ್ ಫ್ರಮ್ ಹೋಮ್ ಜೊತೆಗೆ ಇಂಡಿಯಾದಲ್ಲಿ ಓಪನಿಂಗ್ಸ್ ಇರೋವಂಥ ರೂಲ್ಸ್ಗಳು ತೋರಿಸುವಂಥದ್ದು. ಸೊ ಕರೆಕ್ಟಾಗಿ ಇಲ್ಲಿ ಗಮನ ಇಟ್ಟು ಸ್ಕಿಪ್ ಮಾಡಿದೆ ಎಂಡೋರ್ಗೂ ನೋಡಿ. ಮಧ್ಯದಲ್ಲಿ ಏನಾದ್ರು ನಿಮಗೆ ಡೌಟ್ ಬಂತು ಅಂದರೂ ಕೂಡ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡ್ಬೋದು. ಮೊದಲನೇ ಸ್ಟೆಪ್ ಬಂದು ಇಲ್ಲಿ ಕೆರಿಯರ್ ಆಪ್ಷನ್ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ 3 ಆಪ್ಷನ್ಸ್ ತೋರಿಸುತ್ತೆ. ಅದರಲ್ಲಿ ಲಾಸ್ಟ್ ಒನ್ ಓಪನ್ ಅಪಾರ್ಚುನಿಟೀಸ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೆಕ್ಸ್ಟು ಇಲ್ಲಿ ಸ್ವಲ್ಪ ಲೋಡಾಗಿ ಓಪನ್ ಆಗುತ್ತೆ. ಸೊ ವೇಟ್ ಮಾಡಿ, ಪೇಷನ್ಸಿಂದ ನೀವು ಇಲ್ಲಿ ಕೆಲಸನ ಮಾಡಬೇಕಾಗಿರುತ್ತೆ. ಅದಾದಮೇಲೆ ನೀವು ಕೂಡ ಇಲ್ಲಿ ನೋಡ್ಬೋದು, ಜಸ್ಟ್ ಅ ಮಿನಿಟ್, ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ನೀವು ಇಷ್ಟೆಲ್ಲ ಓಪನಿಂಗ್ಸ್ ಇದೆ ಇಂಡಿಯಾಕ್ಕೆ ಅನ್ನೋದನ್ನು ಕೂಡ ನೀವು ಚೆಕ್ ಮಾಡ್ಕೊಬೋದು. ಎಲ್ಲ ಇಂಡಿಯಾದೇ ತೋರಿಸ್ತಾ ಇದೆ. ಬಟ್ ಇಲ್ಲಿ ವರ್ಕ್ ಫ್ರಮ್ ಆಫೀಸ್ ರಿಲೇಟೆಡ್ ಜಾಬ್ಸ್ ಕೂಡ ಇದೆ. ಸೊ ಅದಕ್ಕೆ ನಾವಿಲ್ಲಿ ಇನ್ನೊಂದು ಸೆಕೆಂಡ್ ಸ್ಟೆಪ್ ಏನು ಮಾಡಬೇಕಂದ್ರೆ ಇಲ್ಲಿ ರಿಮೋಟ್ ಆಪ್ಷನ್ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿ ಎಸ್ ಅಂತ ಕ್ಲಿಕ್ ಮಾಡಬೇಕಾಗಿರುತ್ತೆ. ಸೊ ನಮ್ಗೆ ಇಲ್ಲಿ 65 ರೋಲ್ಸ್ಗಳಿಗೆ ಅಥವಾ ಪೋಸ್ಟ್ಗಳಿಗೆ ಇಲ್ಲಿ ಓಪನಿಂಗ್ಸ್ ಇದೆ ಅನ್ನೋದನ್ನು ಶೋ ಆಗ್ತಾ ಇದೆ. ಅದಾದಮೇಲೆ ಥರ್ಡ್ ಸ್ಟೆಪ್ ಬಂದು ನೀವು ಇಲ್ಲಿ ಕ್ಯಾಟಗರಿ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಸೊ ಇಲ್ಲಿ ಎಲ್ಲ ಥರ ಕ್ಯಾಟಗರಿ ಇದೆ, ಲೈಕ್ ಟೆಕ್ನಿಕಲ್ ಆಗಿರ್ಬೋದು ಅಥವಾ
ಎಲೆಕ್ಟ್ರಿಕ್ ಆಗಿರ್ಬೋದು, ಎಲ್ಲ ರೀತಿಯಾದಂಥ ಡಿಪಾರ್ಟ್ಮೆಂಟ್ಸ್ಗಳಿಗೂ ಇಲ್ಲಿ ಓಪನಿಂಗ್ಸ್ ಇರುತ್ತೆ. ಸೊ ಇಲ್ಲಿ ನಮಗೆ ಯಾವ ಕ್ಯಾಟಗರಿ ಬೇಕೋ ಅದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗಿರುತ್ತೆ. ಸೊ ಥರ್ಡ್ ಸ್ಟೆಪ್ ಬಂದು ಇಲ್ಲಿ ಕ್ಯಾಟಗರಿ ಮೇಲೆ ಕ್ಲಿಕ್ನ ಮಾಡಿದ್ರೆ ನಮಗೆ ಇಲ್ಲಿ ಆಪ್ಷನ್ಸ್ ತೋರಿಸುತ್ತೆ. ಲೈಕ್ ಮಾರ್ಕೆಟಿಂಗ್ ಆಗಿರ್ಬೋದು, ಅಥವಾ ಅಡ್ವರ್ಟೈಸ್ಮೆಂಟ್, ಎಡಿಟಿಂಗ್, ಲೈಫ್ ಸೈನ್ಸ್, ಈ ರೀತಿ ತುಂಬ ಡಿಪಾರ್ಟ್ಮೆಂಟ್ ಇದೆ. ಕಾಮನ್ ಆಗಿ ಎಲ್ಲರೂ ಕೂಡ ಜಸ್ಟ್ PUC ಪಾಸ್ ಆಗಿರೋರು ಕೂಡ ಈಸಿಯಾಗಿ ಮನೆಯಿಂದ ಮಾಡೋವಂಥ ಕೆಲಸ, ಅಥವಾ ಯಾರೆಲ್ಲ ಸ್ಟೂಡೆಂಟ್ಸ್ ಇದ್ದೀರಾ ಅವರು ಕೂಡ ಈಸಿಯಾಗಿ ಮಾಡೋ ಕೆಲಸ ಅಂದರೆ ಟ್ರಾನ್ಸ್ಕ್ರಿಪ್ಟರ್ ಆಗಿರುತ್ತೆ. ಅದೊಂದು ನಾನು ಸೆಲೆಕ್ಟ್ನ ಮಾಡ್ಕೊತೀನಿ. ಜೊತೆಗೆ ಅದರ್ಸ್ ಒಂದು ಸೆಲೆಕ್ಟ್ನ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ಡಿಸೈನಿಂಗ್ ನಿಮಗೆ ಬರುತ್ತೆ, ಅದ್ರ ರಿಲೇಟೆಡ್ ನಿಮಗೆ ಇಂಟ್ರೆಸ್ಟ್ ಇದೆ ಅಂದರೆ ಅದನ್ನು ಕೂಡ ನೀವು ಸೆಲೆಕ್ಟ್ನ ಮಾಡ್ಕೊಬೋದು. ಜೊತೆಗೆ ನಾನಿಲ್ಲಿ ಕಸ್ಟಮರ್ ಸಪೋರ್ಟ್ನು ಕೂಡ ಸೆಲೆಕ್ಟ್ ಮಾಡ್ಕೊತೀನಿ, ಯಾಕಂದರೆ ತುಂಬ ಜನ ಅದನ್ನು ಕೇಳ್ತಾರೆ ಅನ್ನೋ ಕಾರಣಕ್ಕೆ. ನಿಮಗೆ ಬೇಕಾದರೆ ಇವೆರಡನ್ನೂ ಕೂಡ ಸೆಲೆಕ್ಟ್ನ ಮಾಡ್ಕೊಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಅದಾದಮೇಲೆ ಇಲ್ಲಿ ನಿಮಗೆ ಯಾವ ರೋಲ್ಗಳಿದೆ ಇಂಡಿಯಾದಲ್ಲಿ ಈ ನಾವು ಸೆಲೆಕ್ಟ್ ಮಾಡಿರೋಂಥ ಕ್ಯಾಟಗರಿಯಲ್ಲಿ ಅನ್ನೋದನ್ನ ಶೋ ಆಗ್ತಾ ಇರುತ್ತೆ. ಸೊ ಇದರಲ್ಲಿ ನೀವು ಯಾವುದನ್ನು ಬೇಕಾದರೂ ಓಪನ್ ಮಾಡಿ ಚೆಕ್ ಮಾಡ್ಬೋದು. ಲೈಕ್ ಫ್ರೀಲ್ಯಾನ್ಸಿಂಗ್ ಇದೆ, ಟ್ರಾನ್ಸ್ಕ್ರಿಪ್ಟರ್ ರೋಲ್ಗೆ ನೀವು ಅದನ್ನು ಕೂಡ ಚೆಕ್ ಮಾಡ್ಕೊಬೋದು. ತುಂಬ ಈಸಿಯಾಗಿ ಮಾಡುವಂಥ ಕೆಲಸ. ಬಟ್ ನೀವು ಇಲ್ಲಿ ಮೇಯ್ನಾಗಿ ಲೊಕೇಶನ್ನ ನೋಡಬೇಕಾಗಿರುತ್ತೆ. ಇದು ಬೇರೆ ಲೊಕೇಶನ್ ಇದೆ, ಇಂಡಿಯಾ ಇಲ್ಲ. ಸೊ ಅದೊಂದು ನೀವು ಚೆಕ್ ಮಾಡ್ಕೊಬೇಕು. ಆಮೇಲೆ ಕ್ಲೈಂಟ್ ಸರ್ವಿಸ್ ಅನಾಲಿಟಿಕ್ಸ್, ಇದು ಕೂಡ ಈಸಿಯಾಗಿ ಮಾಡುವಂಥ ಕೆಲಸ. ಜಾಸ್ತಿ ಟಾರ್ಗೆಟ್ಸ್ ಇರಲ್ಲ ಅಥವಾ ಸೇಲ್ಸ್ ಇರೋದಿಲ್ಲ, ಇಂಡಿಯಾದಲ್ಲಿದೆ. ನೀವು ಅದನ್ನು ಬೇಕಾದರೂ ಚೆಕ್ಔಟ್ ಮಾಡ್ಕೊಬೋದು. ಸೊ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಅದೆಲ್ಲ ವರ್ಕ್ಗಳಿದೆ ಇಂಡಿಯಾಗೆ ಅಂತ. ನೀವಿಲ್ಲಿ ನೋಡ್ಬೋದು, ಡಿಸೈನರ್, ಗ್ರಾಫಿಕ್ ಡಿಸೈನಿಂಗ್ಗೆ ಕೂಡ ಇಲ್ಲಿ ಇಂಡಿಯಾದಲ್ಲಿ ಓಪನಿಂಗ್ಸ್ ಇದೆ. ಸೊ ಅದೇ ರೀತಿ ನಿಮಗೆ ಯಾವ್ದು ಬೇಕು ನೀವು ಅದನ್ನು ಸ್ಕ್ರೋಲ್ ಡೌನ್ ಮಾಡಿ ನಿಮಗೆ ಬೇಕಾಗಿರೋಂಥ ರೋಲ್ಗೆ ನೀವು ಅಪ್ಲೈನ ಮಾಡ್ಬೋದು. ಮೇನ್ ಆಗಿ ನೀವು ಚೆಕ್ ಮಾಡಬೇಕಾಗಿರೋವಂಥದ್ದು ಲೊಕೇಶನ್ ಇಂಡಿಯಾ ಇದೆಯಾ, ಹಾಗೆ ರಿಮೋಟ್ ಅಂತ ಮೆನ್ಷನ್ ಇದೆಯಾ. ಇದು ಆಲ್ಮೋಸ್ಟ್ ನಾವು ರಿಮೋಟ್ ಅಂತ ಕ್ಲಿಕ್ ಮಾಡಿರೋದ್ರಿಂದ ಎಲ್ಲ ರಿಮೋಟ್ ರೋಲ್ಸ್ಗಳನ್ನ ಶೋ ಆಗುತ್ತೆ. ಬಟ್ ನಾವು ಲೊಕೇಶನ್ನ ಚೆಕ್ ಮಾಡ್ಕೊಬೇಕಾಗಿರುತ್ತೆ. ನಾನಿಲ್ಲಿ ಒಂದನ್ನು ಓಪನ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಕಸ್ಟಮರ್ ಕೇರ್ ಅಡ್ವೈಸರ್ ರೋಲ್ಗೆ ಓಪನ್ನ ಮಾಡಿದ್ರೆ ನಿಮಗೆ ಇಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ತೋರಿಸುತ್ತೆ. ಜಸ್ಟ್ ಅ ಮಿನಿಟ್, ಐ ಆಮ್ ಸೋ ಸಾರಿ. ಓಕೆ, ಇಲ್ಲಿ ನೀವು ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ರೀಡ್ ಮೋರ್ ಅನ್ನೋ ಆಪ್ಷನ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಕಂಪ್ನಿ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಅಥವಾ ಡೇಟಾಗಳದು ಶೋ ಆಗುತ್ತೆ. ಓ, ಐ ಆಮ್ ಸೋ ಸಾರಿ, ಡಿಡ್ ನಾಟ್ ಫೌಂಡ್. ಓಕೆ, ಸ್ವಲ್ಪ ಬ್ಯಾಕ್ ಮಾಡೋಣ, ಅದು ಕ್ಲೋಸ್ ಆಗಿದೆ. ಸೊ ಬೇರೆ ಆಪ್ಷನ್ಸ್ ಅಥವಾ ಬೇರೆ ಜಾಬ್ಗೆ ನಾವಿಲ್ಲಿ ಸರ್ಚ್ ಮಾಡಿ ನೋಡೋದಾ. ಸೊ ನಾನಿಲ್ಲಿ ಬೇರೆ ಓಪನಿಂಗ್ಸ್ನ ಓಪನ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಕಸ್ಟಮರ್ ಸರ್ವಿಸ್ ಇದೆ, ಇಲ್ಲ ನಾನು ಸ್ಟಾರ್ಟಿಂಗಿಂದ ತೋರಿಸ್ಕೊಡ್ತೀನಿ, ಯಾಕಂದರೆ ನ್ಯೂ ಆಗಿ ಅವರು ಅಪ್ಲೋಡ್ನ ಮಾಡಿರ್ತಾರೆ. ಸೊ ಇಲ್ಲಿ ಮತ್ತೊಂದು ಕಸ್ಟಮರ್ ಕೇರ್ ಅಡ್ವೈಸರ್ ರೋಲ್ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ, ಹಾಗೆ ಇಲ್ಲಿ ನೀವು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ರೀಡ್ ಮೋರ್ ಅನ್ನೋ ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಅದಾದಮೇಲೆ ನಿಮಗೆ ಏನು ಇದೆ ರೋಲು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು ಕಸ್ಟಮರ್ ಸರ್ವಿಸ್ ಕಸ್ಟಮರ್ ಸರ್ವಿಸ್ ರೋಲ್ಗೆ ಇಲ್ಲಿ ಓಪನಿಂಗ್ಸ್ ಇದೆ, ಅಥವಾ ಹೈರಿಂಗ್ನ ಮಾಡ್ತಾ ಇದ್ದೀವಿ ಅಂತ ಮೆನ್ಷನ್ನ ಮಾಡಿದ್ದಾರೆ. ಲೊಕೇಶನ್ ಬಂದು ಇಂಡಿಯಾದವ್ರು ಮಾತ್ರ ಅಪ್ಲೈನ ಮಾಡಬೇಕು. ಹಾಗೆ ಇದು ಕಾಂಟ್ರಾಕ್ಟ್ ಬೇಸ್ ಆಗಿರುತ್ತೆ. ಕಾಂಟ್ರಾಕ್ಟ್ ಬೇಸ್ ಆದರೂ ಇದು ಪರ್ಮನೆಂಟ್ ಇರುತ್ತೆ, ನೋ ನೀಡ್ ಟು ವರಿ. ಜೊತೆಗೆ ಪೊಸಿಷನ್ ಬಂದು ರಿಮೋಟ್ ಆಗಿರುತ್ತೆ ಅಂತ ಕೂಡ ಮೆನ್ಷನ್ನ ಮಾಡಿದ್ದಾರೆ. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದರೆ ನಿಮಗೆ ಕಂಪ್ನಿ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಕೊಟ್ಟಿರ್ತಾರೆ, ಅದನ್ನು ಕೂಡ ನೀವು ನೋಡ್ಬೋದು. ಹಾಗೆ ರೋಲ್ ನೋಡಿದ್ರೆ ನೀವು ಕಸ್ಟಮರ್ ಕೇರ್ ಅಡ್ವೈಸರ್ ಫಾರ್ ಅವರ್ ಕ್ಲೈಂಟ್ಸ್ ಟು ಪ್ರೊವೈಡ್ ಸಪೋರ್ಟ್ ಟು ಅನಲೈಸ್ ಆ್ಯಂಡ್ ಸ್ಕಾಲರ್ಶಿಪ್, ಸೈನ್ಸ್, ಟೆಕ್ನಿಕಲ್ ಆ್ಯಂಡ್ ಮೆಡಿಕಲ್ ಕಸ್ಟಮರ್ಸ್ ವಿತ್ ಕನೆಕ್ಟಿಂಗ್ ಹೋಸ್ಟ್ ಇನ್ ದ ಪ್ಲ್ಯಾಟ್ಫಾರ್ಮ್ಸ್. ಓಕೆ, ಇಲ್ಲಿ ಅವರ ಕಸ್ಟಮರ್ಸ್ ಅಥವಾ ಕ್ಲೈಂಟ್ಸ್ಗಳಿಗೆ ನೀವು ಸಪೋರ್ಟ್ ಅಥವಾ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೀವು ಇಂಪಾರ್ಟೆಂಟ್ ಆಗಿ ಈ ರೋಲ್ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಒಂದು ಶಾರ್ಟ್ ಫಾರ್ಮಲ್ಲಿ ಹೇಳಬೇಕು ಅಂದರೆ, ನೀವು ಕಂಪ್ನಿಯ ಇಂಟರ್ಫೇಸ್ ಆಗಿರ್ತೀರ ಈ ಕಂಪ್ನಿಗೆ. ಸೊ ಅವರ ಕ್ಲೈಂಟ್ಸ್ ಅಥವಾ ಅವರ ಕಸ್ಟಮರ್ಸ್ ಯಾರು ಇರ್ತಾರೆ ಅವ್ರಿಗೆ ಏನಾದ್ರು ಇನ್ಫಾರ್ಮೇಷನ್ಸ್ ಬೇಕು, ಅಥವಾ ಅವರು ಅವ್ರ ಹತ್ರ ಇರುವಂಥ ಇನ್ಫಾರ್ಮೇಷನ್ಸ್ನ ಕಂಪ್ನಿಗೆ ರೀಚ್ ಮಾಡಬೇಕು ಅಂದರೆ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಚಾಟ್ ಅಥವಾ ಇಮೇಲ್ ಮೂಲಕ. ಅದಕ್ಕೆ ರೆಸ್ಪಾನ್ಸ್ ಮಾಡುವಂಥದ್ದು ಅಥವಾ ಆ ಇನ್ಫಾರ್ಮೇಷನ್ಸ್ನ ಕಂಪ್ನಿಗೆ ಸೆಂಡ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇಲ್ಲಿ ಜಾಸ್ತಿ ಕಾಲಿಂಗ್ ವರ್ಕ್ ಇರೋದಿಲ್ಲ, ಜಸ್ಟ್ ಚಾಟ್ ಆಗಿ ಇಮೇಲ್ ಕೆಲಸಗಳಿರುತ್ತೆ. ಸೊ ನಿಮಗೆ ಇಲ್ಲಿ ಯಾವುದೇ ರೀತಿ ಟಾರ್ಗೆಟ್ಸ್, ಸೇಲ್ಸ್ ಅಥವಾ ಪ್ರೆಷರ್ ರೀತಿ ವರ್ಕ್ ಇರೋದಿಲ್ಲ. ಜಸ್ಟ್ ನಿಮ್ಮ ಕೆಲಸ ಏನಿರುತ್ತೆ ಅದನ್ನು ನೀವು ಫಾಲೋ ಅಪ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ತುಂಬಾ ಸಿಂಪಲ್ ಆದಂಥ ಕೆಲಸ. ಜಸ್ಟ್ ಇನ್ಫಾರ್ಮೇಷನ್ಸ್ನ ಲೈಕ್ ಈ ಕಡೆಯಿಂದ ಆ ಕಡೆಗೆ ಪೋಸ್ಟ್ಪೋನ್ ಮಾಡುವಂಥದ್ದು ಅಥವಾ ಅವ್ರಿಗೆ ಇನ್ಫಾರ್ಮ್ ಮಾಡುವಂಥದ್ದು ನಿಮ್ಮ ಕೆಲಸ. ಮೀಡಿಯೇಟರ್ ಅಥವಾ ಇಂಟರ್ಫೇಸ್ ಆಗಿರ್ತೀರ ನೀವು ಕಂಪ್ನಿಗೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮೇಯ್ನಾಗಿ ಇಲ್ಲಿ ಏನು ನಿಮಗೆ
ಒಂದೊಳ್ಳೆ ಆಪರ್ಚುನಿಟಿ ಇರೋದು ಅಂದರೆ ಯಾರೆಲ್ಲ ಸ್ಟೂಡೆಂಟ್ಸ್ ವರ್ಕ್ ಮಾಡ್ತಾ ಇದ್ದೀರಾ ನಿಮಗೆ 1:30 10:30ವರೆಗೂ ಇಲ್ಲಿ ಒಂದು ಶಿಫ್ಟ್ಸ್ ಇದೆ, ಜೊತೆಗೆ 4:30 PM ಇಂದ 1:30 PM ಒಂದು ಶಿಫ್ಟ್ಸ್ ಇದೆ. ಸೊ ಇದರಲ್ಲಿ ಎರಡು ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ನ ಮಾಡ್ಕೊಂಡು ಇಲ್ಲಿ ಕೆಲಸನ ಮಾಡ್ಬೋದಾಗಿರುತ್ತೆ. ಸೊ ಇದು ಸ್ಟೂಡೆಂಟ್ಸ್ಗೆ ತುಂಬಾ ಯೂಸ್ಫುಲ್ ಆದಂಥ ಕೆಲಸ. ಸೊ ಯಾರೆಲ್ಲ ಸ್ಟೂಡೆಂಟ್ಸ್ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ನ ಸರ್ಚ್ ಮಾಡ್ತಾ ಇದ್ದೀರಾ ನಿಮ್ಮ ಎಜುಕೇಷನ್ ಜೊತೆಗೆ ಅವ್ರು ಇಲ್ಲೆಲ್ಲ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇಲ್ಲಿ ನೋಡ್ಬೋದು ಇಟ್ಸ್ ಅ ರಿಮೋಟ್ ಆಪರ್ಚುನಿಟಿ ಫಾರ್ 1 year ಇಂಟರ್ವ್ಯೂ ಆಫ್ಟರ್ನೂನ್ ನೈಟ್ ಶಿಫ್ಟ್ಸ್. ಸೊ ಇಲ್ಲಿ ಕೊಟ್ಟಿದ್ದಾರೆ ಇದು 1 year ಆಪರ್ಚುನಿಟಿ ಆಗಿರುತ್ತೆ. 1 year ಆದಮೇಲೂ ಕೂಡ ನಿಮಗೆ ಈ ಕಂಪ್ನಿ ಜೊತೆ ವರ್ಕ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ವರ್ಕ್ ಮಾಡ್ಬೋದು. ಇಲ್ಲ ನಾವು ನಾವು ಬೇರೆ ಜಾಬ್ಗೆ ಹೋಗ್ತೀವಿ ಅಥವಾ ಬೇರೆ ಕಂಪ್ನಿಗೆ ಶಿಫ್ಟ್ ಆಗ್ತೀವಿ ಅಂದರೆ ನೀವು ಶಿಫ್ಟ್ ಆಗ್ಬೋದು. ಇಲ್ಲಿ ವರ್ಕ್ ಶಿಫ್ಟ್ಸ್ಗಳು ಬಂದು ನಿಮಗೆ ಆಫ್ಟರ್ನೂನ್ ಮತ್ತು ನೈಟ್ ಇರುತ್ತೆ ಅಂತ ಅವರೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಟೈಮಿಂಗ್ಸ್ನ ನೋಡಿದ್ರೆ 1:30 PM ಇಂದ 10:30 PM ಇರುತ್ತೆ, ಜೊತೆಗೆ 4:30 PM ಇಂದ 1:30 PM ಇರುತ್ತೆ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಶಿಫ್ಟ್ಸಲ್ಲಿ ನೀವು ವರ್ಕ್ ಮಾಡಿ ನಿಮ್ಮ ಕೆಲಸನ ಕಂಪ್ಲೀಟ್ ಮಾಡಿ ಮುಗಿಸ್ಬೋದು. ಹಾಗೆ ರೆಸ್ಪಾನ್ಸಿಬಿಲಿಟೀಸ್ ನೋಡಿದ್ರೆ ಫಸ್ಟ್ ಪಾಯಿಂಟ್ ಟು ಕಾಂಟ್ಯಾಕ್ಟ್ ವಿತ್ ಇಮೇಲ್ ಚಾಟ್ ಆ್ಯಂಡ್ ಕಸ್ಟಮರ್ ಸರ್ವಿಸ್ ಸಿಸ್ಟಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಅವರ ಅಸಿಸ್ಟೆನ್ಸ್ ಅಥವಾ ಅವ್ರಿಗೆ ಹೇಗೆ ಕನೆಕ್ಟ್ ಆಗ್ತೀರಾ ಅಂದರೆ ಇಮೇಲ್ ಚಾಟ್ ಕಾಲ್ ಅಥವಾ ಕಸ್ಟಮರ್ ಸರ್ವಿಸ್ ಸಿಸ್ಟಮ್ಸ್ಗಳ ಜೊತೆಗೆ ನೀವು ಕನೆಕ್ಟ್ ಆಗ್ತೀರಾ ಅವ್ರಿಗೆ ಅಂತ ಹೇಳ್ತಿದ್ದಾರೆ. ಲೈಕ್ ಅವ್ರ ಕ್ಲೈಂಟ್ಸ್ಗಳು ನಿಮಗೆ ಇಮೇಲ್ ಮಾಡ್ಬೋದು, ಚಾಟ್ ಮಾಡ್ಬೋದು ಅಥವಾ ಕೆಲವೊಂದು ಸಲ ಕಾಲ್ ಮಾಡ್ಬೋದು, ಅದಕ್ಕೆ ನೀವು ರೆಸ್ಪಾನ್ಸ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಗ್ಯಾದರ್ ಇನ್ಫಾರ್ಮೇಷನ್ ಫಾರ್ ಕಸ್ಟಮರ್ಸ್ ಟು ನ್ಯಾನ್ಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಇಶ್ಯೂಸ್ ಕಸ್ಟಮರ್ ಸರ್ವಿಸ್ ಸ್ಕಿಲ್ಸ್ ಟು ಡ್ರೈವ್ ಔಟ್ಸೈಡ್ ಸರ್ವಿಸ್ ಟು ಕ್ಲೈಂಟ್ಸ್ ಬೈ ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಪ್ರಾಜೆಕ್ಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅವರ ಪ್ರಾಜೆಕ್ಟ್ಸ್ಗಳಿರುತ್ತೆ, ಮೇನ್ ಆಗಿ ಇದು ಬಂದು AI ಬೇಸ್ಡ್ ಕಂಪ್ನಿ ಆಗಿರುತ್ತೆ. ಸೊ ಅದರಲ್ಲಿ ಅವ್ರದ್ದು ಪ್ರಾಜೆಕ್ಟ್ಸ್ಗಳಿರುತ್ತೆ ಅಥವಾ ಅವರ ಆ್ಯಪ್ಸ್ಗಳಿರುತ್ತೆ ಅಥವಾ ಅವ್ರ ಸಿಸ್ಟಮ್ಸ್ಗಳಿರುತ್ತೆ, ಅದರ ರಿಲೇಟೆಡ್ ಏನಾದ್ರು ಡೌಟ್ಸ್ಗಳಿತ್ತು ಅಥವಾ ಅದನ್ನು ಸಬ್ಮಿಟ್ ಮಾಡಬೇಕು ಅಂದಾಗೆಲ್ಲ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಅದಕ್ಕೆ ನೀವು ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ತೊಗೊಬೇಕಾಗಿರುತ್ತೆ. ಅವ್ರಿಗೆ ಯಾವ ರೀಸನ್ಗೆ ಅವರು ಕಂಪ್ನಿ ಜೊತೆ ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕು ಅಥವಾ ಏನು ಇನ್ಫಾರ್ಮೇಷನ್ಸ್ನ ಕೊಡಬೇಕಂತಿದ್ದಾರೆ ಅಂತ ನೀವು ಇನ್ಫಾರ್ಮೇಷನ್ಸ್ನ ಅವರಿಂದ ಕಲೆಕ್ಟ್ ಮಾಡಿಕೊಂಡು ನಿಮ್ಮ ಕ್ಲೈಂಟ್ಸ್ ಕಡೆಯಿಂದ ಕಂಪ್ನಿಗೆ ಸೆಂಡ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಸೊ ಅದೇ ರೀತಿ ತುಂಬಾ ಸಿಂಪಲ್ ಆದಂಥ ಕೆಲಸ ಆಗಿರುತ್ತೆ. ನಿಮ್ಗೆ ಅಷ್ಟು ಪ್ರೆಷರ್ಸ್ ಇರೋದಿಲ್ಲ ಅಥವಾ ಅಷ್ಟು ಕಷ್ಟ ನಮಗೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಏನಿಲ್ಲ, ಈಸಿಯಾಗಿ ಮಾಡ್ತಾ ಹೋಗ್ಬೋದು. ನೀವು ಅದನ್ನು ಕೂಡ ಕಂಪ್ಲೀಟಾಗಿ ಇಲ್ಲಿ ಒಂದ್ಸಲ ಓದ್ಕೊಬೋದು. ಸೇಮ್ ಅದೇ ಇನ್ಫಾರ್ಮೇಷನ್ಸ್ನ ಮತ್ತೆ ಅವರು ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಅಷ್ಟೇ. ಲೈಕ್ ಅವರ ಡೇಟಾ ಪ್ರೋಸೆಸ್ಗಳನ್ನ ಏನು ರಿಕ್ವೈರ್ಮೆಂಟ್ಸ್ ಇದೆ ಅದನ್ನು ಕಾಪಾಡ್ಕೊಳ್ಳೋವಂಥದ್ದು, ಅವ್ರಿಗೆ ಕ್ಲೈಂಟ್ಸ್ಗಳಿಗೆ ಸೆಂಡ್ ಮಾಡೋವಂಥದ್ದು, ಆ ರೀತಿಯಾದಂಥ ಕೆಲಸಗಳನ್ನ ನೀವು ಇಲ್ಲಿ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಸೊ ಅದನ್ನು ನೀವು ಒಂದ್ಸಲ ಕ್ಲಿಯರಾಗಿ ಚೆಕ್ ಮಾಡ್ಕೊಬೋದು. ನಿಮಗೆ ಇಲ್ಲಿ ಬೇಸಿಕ್ ಆಗಿ ಏನು ಬರಬೇಕಾಗಿರುತ್ತೆ ಅಂದರೆ ಪ್ರೊಫೆಷ್ನಲ್ ಆಗಿ ನಿಮಗೆ ಓರಲ್ ಆಗಿ ರಿಟರ್ನ್ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು. The ability to communicate fluently and accuracy with customers without making mistakes and effort collaborating skills to include A and Q ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇಲ್ಲಿ ಇಂಗ್ಲೀಷ್ ತುಂಬ ಚೆನ್ನಾಗಿ ಮಾತಾಡೋದಕ್ಕೆ ಅಥವಾ ಬರೆಯೋದಕ್ಕೆ ಸ್ಕಿಲ್ಸ್ ಬರಬೇಕು, ಮಾತಾಡೋದಕ್ಕೆ ತುಂಬ ಫ್ಲೂಯೆಂಟ್ ಆಗಿರಬೇಕು, ಕಸ್ಟಮರ್ಸ್ ಜೊತೆಗೆ ಮಾತಾಡೋದಕ್ಕೆ ಅಂತ ಹೇಳ್ತಾರೆ, ಜೊತೆಗೆ ಕೊಲ್ಯಾಬ್ ಮಾಡ್ಕೊಳೋದಕ್ಕೆ ಬಿಲ್ಡಿಂಗ್ ಸ್ಕಿಲ್ಸ್ ಇರಬೇಕು ನಿಮ್ಮಲ್ಲಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಕೂಡ ನಿಮ್ಮಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಅಂದರೆ ತುಂಬ ಏನು ಕ್ರಿಟಿಕಲ್ ಇಲ್ಲ, ನಿಮ್ಮ ಕಸ್ಟಮರ್ಸ್ ಅಥವಾ ನಿಮ್ಮ ಕ್ಲೈಂಟ್ಸ್ ಏನು ಹೇಳ್ತಾರೆ ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಅವರು ಆಲ್ಟರ್ನೇಟಿವ್ ಆಗಿ ಏನು ಮಾಡ್ಬೋದು ಅನ್ನೋದನ್ನ ಹೇಳೋದೇ ನಿಮ್ಮ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಅಂತಾರೆ. ನಿಮಗೆ ಬಂದಿಲ್ಲ, ನಿಮಗೆ ಗೊತ್ತಾಗ್ತಾ ಇಲ್ಲ ಅಂದರೂ ಕೂಡ ನೀವು ಟೆನ್ಷನ್ ಮಾಡುವಂಥ ನೆಸೆಸಿಟಿ ಇರೋದಿಲ್ಲ. ಜಸ್ಟ್ ನೀವು ನಿಮ್ಮ ಹೈಯರ್ ಆಫೀಸರ್ಸ್ ಅಥವಾ ನಿಮ್ಮ ಕೋಆರ್ಡಿನೇಟರ್ಸ್ ಯಾರು ಇರ್ತಾರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅಥವಾ ಅವ್ರನ್ನ ಕೇಳಿದ್ರೆ ಅವರೇ ನಿಮ್ಗೊಂದು ಆಪ್ಷನ್ಸ್ ಕೊಡ್ತಾರೆ ಅಥವಾ ಅವರೇ ನಿಮಗೆ ಐಡಿಯಾಸ್ ಕೊಡ್ತಾರೆ. ಜಸ್ಟ್ ಅದನ್ನು ಕ್ಲೈಂಟ್ಸ್ಗಳಿಗೆ ನೀವು ಹೇಳಿದ್ರೆ ಆಗುತ್ತೆ ಅಷ್ಟೇ. ಸೊ ಕೊಲ್ಯಾಬ್ರೇಟ್ ಮಾಡ್ಕೊಬೇಕು ಇಂಟರ್ನ್ಯಾಷನಲ್ ಟೀಮ್ಸ್ಗಳ ಜೊತೆಗೆ, ಎನ್ವೈರ್ಮೆಂಟಿಗೆ ವರ್ಕ್ ಮಾಡೋದಕ್ಕೆ ನೀವು ರೆಡಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಬ್ಯಾಚುಲರ್ ಡಿಗ್ರಿ ಆ ರೀತಿಯಾದಂಥ ಫೀಲ್ಡ್ಸ್ಗಳಲ್ಲಿ ನೀವು ನಿಮ್ಮ ಎಜುಕೇಷನ್ಸ್ ಮುಗಿಸಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಸೊ ಇದು ತುಂಬ ಈಸಿಯಾಗಿ ನೀವು ಮಾಡುವಂಥ ಕೆಲಸಗಳಾಗಿರುತ್ತೆ. ಕಸ್ಟಮರ್ ಸಪೋರ್ಟ್ ವರ್ಕ್ ನಿಮಗೆ ಬರಬೇಕು. ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ನಿಮಗೆ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ದರೆ ಅಥವಾ ಸಿಸ್ಟಮ್ಸ್ಗಳಲ್ಲಿ ನಿಮಗೆ ಯೂಸ್ ಇದ್ದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಅಪ್ಲಿಕೇಶನ್ ಪ್ರೋಸೆಸ್ ಕೂಡ ಅವರು ಡೀಟೇಲ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ. ಬಿಫೋರ್ ಅಪ್ಲೈಯಿಂಗ್ ಪ್ಲೀಸ್ ಎನ್ಶೋರ್ ಯು ಮೀಟ್ ದ ರೋಲ್ ರಿಕ್ವೈರ್ಮೆಂಟ್ಸ್ ಲಿಸನಿಂಗ್ ಅಬೌಟ್ ಆ್ಯಂಡ್ ಹ್ಯಾವ್ ಅ ಲಾಜಿಸ್ಟಿಕ್ ಟು ವರ್ಕ್ ಇನ್ ಅ ಕಂಟ್ರಿ ವೇರ್ ದಿಸ್ ರೋಲ್ ಇಸ್ ಅಡ್ವೈಸ್ ದಿ ಸೆಷನ್ಸ್ ಪ್ರೋಸೆಸ್. ಅಂದರೆ ಇಲ್ಲಿ ಮೇನಾಗಿ ಇಂಡಿಯಾದವ್ರಿಗೆ ಅಂತ ಇದು ಅಪ್ಲಿಕೇಶನ್ಸ್ ಓಪನ್ ಮಾಡಿರೋದ್ರಿಂದ ನೀವು ಇಂಡಿಯಾದಲ್ಲಿ ಇದ್ದೀರಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಇಂಡಿಯಾದಲ್ಲಿ ಇರೋರು ಮಾತ್ರ ಇಲ್ಲಿ ಅಪ್ಲೈನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನು ಈಕ್ವಲೆಂಟ್ ಆಪ್ಷನ್ಸ್ಗಳು ಕೂಡ ಇದೆ, ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ವೇರೆವರ್ ನೀವೆಲ್ಲಿದ್ರೂ ಕೂಡ ಇಲ್ಲಿ ಅಪ್ಲೈನ ಮಾಡುವಂಥ ವರ್ಕ್ಸ್ಗಳು ಕೂಡ ಇರುತ್ತೆ. ಇದನ್ನೆಲ್ಲ ನೀವು ಡೀಟೇಲ್ ಆಗಿ ಚೆಕ್ ಮಾಡ್ಕೊಬೋದು. ಅಬೌಟ್ ದ ಕಂಪ್ನಿ ಬಗ್ಗೆನೂ ಕೂಡ ನಿಮಗೆ ಕೆಲವೊಂದಷ್ಟು ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ, ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಬೋದು. ಸೊ ನಾನಿಲ್ಲಿ ಏನಕ್ಕೆ ಇದನ್ನು ಡೀಟೇಲ್ ಆಗಿ ಹೇಳ್ತಾ ಇಲ್ಲ ಅಂದರೆ ಮತ್ತೆ ಅದೇ ಆಪ್ಷನ್ಸ್
ಪಾಯಿಂಟ್ಸ್ಗಳನ್ನ ಅಥವಾ ವಿಷಯಗಳನ್ನ ಡೀಟೇಲ್ ಆಗಿ ಹೇಳಿದ್ದಾರೆ ಸ್ಟೆಪ್ ಬೈ ಸ್ಟೆಪ್ಪು. ಅದು ಎಲ್ಲನೂ ಕೂಡ ಹೇಳ್ತಾ ಹೋದರೆ ತುಂಬ ಲ್ಯಾಕ್ ಆಗುತ್ತೆ. ಸೊ ನಾನು ಇಲ್ಲಿ ಹೇಳಿದ್ರು ಕೂಡ ನೀವು ಇನ್ನೊಂದ್ಸಲ ಓದ್ಬಿಟ್ಟೆ ಅಪ್ಲೈನ ಮಾಡ್ತೀರಾ. ಅದರಿಂದ ಮೇನ್ ಪಾಯಿಂಟ್ಸ್ ಏನಿದೆ ಅದನ್ನಷ್ಟೇ ನಾನು ಈ ವಿಡಿಯೋದಲ್ಲಿ ಕ್ಲಿಯರ್ನ ಮಾಡ್ತಾ ಇದ್ದೀನಿ. ಸೊ ನಿಮಗೇನಾದರೂ ಇಲ್ಲ ನಮಗೆ ಕಂಪ್ಲೀಟಾಗಿ ಮಾಡಬೇಕು ಅನ್ನೋದು ಏನಾದರೂ ಇದ್ದರೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ನ ಮಾಡಿ. ಅದರಿಂದ ನನಗೂ ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ. ವಿಡಿಯೋ ನೆಕ್ಸ್ಟ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನನಗೂ ಕೂಡ ಹೆಲ್ಪ್ ಆಗುತ್ತೆ. ಆವಾಗ ನಾನು ಡೀಟೇಲಾಗಿ ಒಂದು ಇನ್ಫಾರ್ಮೇಷನ್ಸ್ನು ಕೂಡ ಬಿಡದೆ ಡೀಟೇಲಾಗಿ ನಿಮಗೆ ಹೇಳ್ಕೊಡ್ತೀನಿ. ಇನ್ನು ಹೇಗೆ ಅಪ್ಲೈನ ಮಾಡಬೇಕು ಅಂತ ನೋಡೋದಾದರೆ ಫುಲ್ ಟಾಪಿಗೆ ಬಂದರೆ ನಿಮಗೆ ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಕೆಲವೊಂದಷ್ಟು ಇನ್ಫಾರ್ಮೇಷನ್ಸ್ನ ನೀವು ಅವ್ರಿಗೆ ಕೊಡಬೇಕಾಗಿರುತ್ತೆ. ಸೊ ಎಲ್ಲ ರೋಲ್ಗಳಿಗೂ ಕೂಡ ನೀವು ಇದೇ ರೀತಿ ಓಪನ್ ಮಾಡಿ ಕ್ಲೀನಾಗಿ ನೋಡ್ಕೊಳ್ಳಿ. ನೀವು ಒಂದ್ಸಲ ಅದಕ್ಕೆ ಎಜುಕೇಷನ್ ಏನಾಗಿರಬೇಕು, ಅದು ರೋಲ್ ಎಕ್ಸಾಕ್ಟಾಗಿ ನೀವು ಏನು ಕೆಲಸನ ಮಾಡಬೇಕು ಅನ್ನೋದನ್ನ ಚೆಕ್ ಮಾಡಿಕೊಂಡ್ರೆ ಲೈಕ್ ಅಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಅಥವಾ ಅಬೌಟ್ ದ ಜಾಬ್ ಅಂತ ಕೊಟ್ಟಿರ್ತಾರೆ, ಹಾಗೆ ಕ್ವಾಲಿಫಿಕೇಷನ್ ಕೊಟ್ಟಿರ್ತಾರೆ. ಈ 3 ಪಾಯಿಂಟ್ನ ನೀವು ಚೆಕ್ ಮಾಡ್ಕೊಬೇಕಾಗಿರುತ್ತೆ. ಆ 3 ಪಾಯಿಂಟು ಕೂಡ ನಿಮಗೆ ಸೂಟ್ ಆಗೋ ಆಗಿದ್ರೆ ಈಸಿಯಾಗಿ ನೀವಲ್ಲಿ ಜಸ್ಟ್ ಅಪ್ಲೈನ ಮಾಡಿಬಿಡ್ಬೋದು. ಸೊ ಯಾವುದೂ ಕೆಲಸ ಅಷ್ಟು ಈಸಿ ಇರೋದಿಲ್ಲ, ಯಾವುದು ಕೆಲಸ ತುಂಬ ಕಷ್ಟ ಇರುತ್ತಲ್ಲ ಮಧ್ಯದಲ್ಲಿರುತ್ತೆ. ನಾವು ನಮ್ಮ ಎಫರ್ಟ್ ಹಾಕಬೇಕಾಗಿರುತ್ತೆ, ಆ ಕೆಲಸ ಏನು ಅನ್ನೋದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ ಅಷ್ಟೇ. ಸೊ ನಿಮಗೆ ಯಾವ್ದಾರ ರೋಲ್ಗಳ ಬಗ್ಗೆ ಅಥವಾ ನಿಮಗೆ ಯಾವ್ದಾರ ಕಂಪ್ನಿಗಳ ಬಗ್ಗೆ ಇನ್ಫಾರ್ಮೇಷನ್ಸ್ ಬೇಕಾಗಿತ್ತು ಅಂದರೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ, ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಕೊಡ್ತಾ ಹೋಗ್ತೀನಿ. ಇಲ್ಲಿ ಮೇಯ್ನಾಗಿ ನೀವು ಮೊದಲನೇದಾಗಿ ನಿಮ್ಮ ಪ್ರೊಫೆಷ್ನಲ್ ಇಮೇಲ್ನ ಹಾಕಬೇಕಾಗಿರುತ್ತೆ. ಅದಾದಮೇಲೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಅಗ್ರಿ ಅನ್ನೋ ಆಪ್ಷನ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ನ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕಾಗಿರುತ್ತೆ. ನಾನು ನನ್ನ ಇಮೇಲ್ನ ಕೊಟ್ಟು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಅದಾದಮೇಲೆ ಇಲ್ಲಿ ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಅದು ಲೋಡ್ ಆಗಿ ನಿಮಗೆ ಇನ್ನೊಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕಾಗಿರುತ್ತೆ, ಯಾಕಂದರೆ ಇದು ಲೋಡ್ ಆಗೋದಕ್ಕೆ ಅಥವಾ ಆಪ್ಷನ್ಸ್ ತೋರಿಸೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದಾದಮೇಲೆ ಇಲ್ಲಿ ನೀವು ಮೇಯ್ನಾಗಿ 3 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಮೊದಲನೇದು ನಿಮ್ಮ ಇಮೇಲಿಂದ ಲಾಗಿನ್ ಆಗುವಂಥದ್ದು. ಎರಡನೇದು ನಿಮ್ಮ ಪ್ರೊಫೈಲ್ನ ನೀವು ಕ್ರಿಯೇಟ್ ಮಾಡ್ಕೊಬೇಕಾಗಿರುತ್ತೆ, ಕ್ಯಾಂಡಿಡೇಟ್ ಪ್ರೊಫೈಲ್ನ. ಲಾಸ್ಟ್ ಇನ್ನೊಂದು ಸ್ಟೆಪ್ ಇರುತ್ತೆ. ಸೊ ಇಲ್ಲಿ ನೀವು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಇಲ್ಲಿ ಮೇಯ್ನಾಗಿ ಒಂದು ಆಪ್ಷನ್ಸ್ ತೋರಿಸ್ಬಿಡ್ತಾರೆ. ಲೈಕ್ ನಿಮ್ಗೆ ಏನಾದ್ರು ಲಿಂಕ್ಡ್ಇನ್ ಇದೆ, ಫೇಸ್ಬುಕ್ ಇದೆ, ಅಫಿಷಿಯಲ್ ಆಗಿರೋದು ಅಂದರೆ ಅದನ್ನು ಇಲ್ಲಿ ಲಿಂಕ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಾಂದರೆ ನಿಮ್ಮೆಲ್ಲ ಡೀಟೇಲ್ಸ್ಗಳನ್ನ ನೀವು ಮ್ಯಾನ್ಯುವಲ್ ಆಗಿ ಅಲ್ಲಿ ಅಪ್ಲೋಡ್ನ ಮಾಡ್ಬೋದು. ಮೊದಲನೇದಾಗಿ ನೀವು ನಿಮ್ಮ ರೆಸ್ಯೂಮ್ನ ಹಾಕಬೇಕಾಗಿರುತ್ತೆ. ಸೊ ಏನಾದರೂ ನಿಮ್ಮ ಲೈಕ್ ರೆಸ್ಯೂಮ್ ನಿಮ್ಮ ಕಂಪ್ಯೂಟರ್ ಆನ್ ಡ್ರೈವಲ್ಲಿದ್ದರೆ ಅದನ್ನು ನೀವು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಕೊಡಬೇಕಾಗಿರುತ್ತೆ. ನನ್ನ ಕಂಪ್ಯೂಟರ್ ಇರೋದ್ರಿಂದ ನಾನು ಮೈ ಕಂಪ್ಯೂಟರ್ ಅಂತ ಕ್ಲಿಕ್ನ ಮಾಡ್ಕೊತೀನಿ. ಅದು ಆಪ್ಷನ್ಸ್ ತೋರಿಸುತ್ತೆ. ಜಸ್ಟ್ ನಾನು ಏನು ನೇಮ್ ಸೆಟ್ ಮಾಡಿದ್ದೀನಿ ಅದನ್ನು ಸೆಲೆಕ್ಟ್ನ ಮಾಡಿಕೊಂಡು ಓಪನ್ ಕೊಟ್ಟರೆ ಅದು ಆಟೋಮೆಟಿಕ್ಕಾಗಿ ಅಲ್ಲಿ ಅಪ್ಲೋಡ್ ಆಗುತ್ತೆ. ಅದಾದಮೇಲೆ ಇಲ್ಲಿ ನೀವು ನಿಮ್ಮ ಇಮೇಲ್, ಪ್ರೊಫೆಷ್ನಲ್ ಇಮೇಲ್, ಯಾವ ಇಮೇಲಿಂದ ನೀವು ಲಾಗಿನ್ ಆಗಿರ್ತೀರ ಅದೇ ಇಮೇಲ್ನ ಇಲ್ಲಿ ಕೊಡಿ. ಜೊತೆಗೆ ಒಂದು ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಬೇಕಾಗಿರುತ್ತೆ 2 ಸಲ. ಜಸ್ಟ್ ಅ ಮಿನಿಟ್. ಇಲ್ಲಿ ನಿಮಗೆ ಪಾಸ್ವರ್ಡ್ನ ಸೆಟ್ ಮಾಡ್ಕೊಬೇಕಾಗಿರುತ್ತೆ. ಅದಾದಮೇಲೆ ನಿಮ್ಮ ಫಸ್ಟ್ ನೇಮ್, ಮಿಡಲ್ ನೇಮ್, ಹಾಗೆ ಲಾಸ್ಟ್ ನೇಮ್ ಇದ್ದರೆ ಲಾಸ್ಟ್ ನೇಮ್ನ ಕೊಡಬೇಕಾಗಿರುತ್ತೆ. ಮತ್ತು ಇಮೇಲ್ ಮತ್ತು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ನೀವು ಇಲ್ಲಿ ಕೊಡಬೇಕಾಗಿರುತ್ತೆ. ಸೊ ಅದಾದಮೇಲೆ ಇಲ್ಲಿ ನೀವು ಇಫ್ ಯು ಆರ್ ಫ್ರಮ್ ಇಂಡಿಯಾ ಸೆಲೆಕ್ಟ್ ದ ಸಿಟಿ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಸಿಟಿ ಯಾವುದಿದೆ ಅಥವಾ ನಿಮ್ಮ ಊರು ಯಾವುದಿದೆ ಅದನ್ನು ನೀವಿಲ್ಲಿ ಸೆಲೆಕ್ಟ್ನ ಮಾಡ್ಕೊಬೇಕಾಗಿರುತ್ತೆ. ನಾನು ಇಲ್ಲಿ ಸಿಂಪ್ಲಿ ನನ್ನ ಸಿಟಿ ಅಥವಾ ನಮ್ಮ ಊರು ಯಾವುದಿರುತ್ತೆ ಅದನ್ನು ನಾನಿಲ್ಲಿ ಸೆಲೆಕ್ಟ್ನ ಮಾಡ್ಕೊತಾ ಇದ್ದೀನಿ. ಓಕೆ. ಸೊ ಹಾಗೆ ಇಲ್ಲಿ ಕೆಲವೊಂದು ಸಲ ಎಲ್ಲ ಸಿಟೀಸ್ಗಳು ಅಥವಾ ವಿಲೇಜ್ಗಳನ್ನ ಇಲ್ಲಿ ಮೆನ್ಷನ್ ಮಾಡಿರೋದಿಲ್ಲ. ಸೊ ಅಂಥ ಟೈಮಲ್ಲಿ ನಿಮ್ಮ ಸಿಟಿ ಏನಾದರೂ ಇಲ್ಲಿ ಶೋ ಆಗ್ತಾಯಿಲ್ಲ ಅಂದರೆ ಜಸ್ಟ್ ನೀವು ಅದರ್ಸ್ ಅಂತ ಸೆಲೆಕ್ಟ್ನ ಮಾಡ್ಬೋದು. ಸೊ ಇಲ್ಲಿ ಜಸ್ಟ್ ಅದರ್ ಅಂತ ನೀವು ಸೆಲೆಕ್ಟ್ನ ಮಾಡ್ಕೊಳ್ಳಿ. ಟೈಪ್ನ ಮಾಡಿದ್ರೆ ನಿಮ್ಗೆ ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಆಗುತ್ತೆ. ಹಾಗೆ ನ್ಯಾಷನಾಲಿಟಿ ಕೇಳ್ತಾ ಇದೆ. ಸೊ ನಿಮ್ಮ ನ್ಯಾಷನಾಲಿಟಿ ಯಾವುದಿರುತ್ತೆ ಜಸ್ಟ್ ಅದನ್ನು ನೀವಿಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಬೋದು. ಅಲ್ಲಿ ಕಾಮರ್ಸ್ ಆ ಥರ ಡಿಫ್ರೆಂಟಾಗಿ ತೋರಿಸೋದಿಲ್ಲ. ಸೊ ಅಕೌಂಟಿಂಗ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇಫ್ ಯು ಆರ್ ಸೆಲೆಕ್ಟೆಡ್ ಅದರ್ಸ್ ಆಸ್ IAS ಡಿಗ್ರಿ ಪ್ಲೀಸ್ ಓಕೆ. ಇದೇನು ಮೇನ್ ಪಾಯಿಂಟ್ ಹಾಕೋಲ್ಲ, ನಾವು ಯಾವುದು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಹೌ ಡಿಡ್ ಯು ಇಯರ್ ಅಬೌಟ್ ಅಸ್ ಅಂತ ಕೊಟ್ಟಿದ್ದಾರೆ. ಸೊ ಯಾವ ಪ್ಲ್ಯಾಟ್ಫಾರ್ಮಲ್ಲಿ ನೀವು ನಮ್ಮ ಬಗ್ಗೆ ಸಿಕ್ತು ಅಂತ ಕೇಳ್ತಿದ್ದಾರೆ. ಸೊ ಜಸ್ಟ್ ಸೋಷಿಯಲ್ ಮೀಡಿಯಾ ಅಂತ ಹಾಕ್ಬೋದು. ಆಮೇಲೆ ಪ್ಲೀಸ್ ಸ್ಪೆಸಿಫೈ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಓಕೆ ಅದರ್ಸ್ ಅಂತ ಹಾಕಿ. ಅದಾದಮೇಲೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ ಸಬ್ಮಿಟ್ ಅಪ್ಲಿಕೇಶನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಸೊ ಅದಾದಮೇಲೆ ಇಲ್ಲಿ ಆಟೋಮೆಟಿಕ್ಕಾಗಿ ಅದು ಸಬ್ಮಿಟ್ ಆಗುತ್ತೆ. ಇಲ್ಲಿ ಸ್ವಲ್ಪ ವೆಯ್ಟ್ ಮಾಡಬೇಕು, ಅದು ಲೋಡ್ ಆಗೋದಕ್ಕೆ ಅಥವಾ ನೀವೇನಾದ್ರು ಆನ್ಸರ್ ಮಾಡಿಲ್ಲ ಅಂದರೆ ಅದನ್ನು ಶೋ ಮಾಡೋದಕ್ಕೂ ಕೂಡ ಸ್ವಲ್ಪ ವೆಯ್ಟ್ ಮಾಡಬೇಕಾಗಿರುತ್ತೆ.
ಸೊ ಮೇಲ್ಗಡೆ ಕೇಳಿರುವಂಥ ಎಲ್ಲ ಆನ್ಸರ್ಸ್ಗೆ ಅಥವಾ ಏನಿರುತ್ತೆ ಇನ್ಫಾರ್ಮೇಷನ್ಸ್ ಅದನ್ನ ಫಿಲ್ ಮಾಡಿದ್ಮೇಲೆ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡಬೇಕಾಗಿರುತ್ತೆ. ನಾನು ಆವಾಗಲೇ ನನ್ನ ನೇಮ್ ಅಥವಾ ಪಾಸ್ವರ್ಡ್ನ ಸೆಟ್ ಮಾಡಿರಲಿಲ್ಲ, ಸೊ ಅದು ವಾಪಸ್ಸು ಶೋ ಮಾಡ್ತು. ಸೊ ಆ ಪಾಸ್ವರ್ಡ್ನು ಕೂಡ ನೀವು ಕರೆಕ್ಟಾಗಿ ಸೆಟ್ ಮಾಡಿಕೊಂಡು ನಿಮ್ಮ ಇನ್ಫಾರ್ಮೇಷನ್ಸ್ ಎಲ್ಲನೂ ಕೂಡ ಇಲ್ಲಿ ಆ್ಯಡ್ ಮಾಡಾದಮೇಲೆ ಜಸ್ಟ್ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಸ್ವಲ್ಪ ವೆಯ್ಟ್ ಮಾಡಲೇಬೇಕು ಅದು ಲೋಡಾಗಿ ಶೋ ಆಗೋದಕ್ಕೆ. ಸೊ ಅದರಿಂದ ಸ್ವಲ್ಪ ವೆಯ್ಟ್ ಮಾಡಿ. ಅದಾದಮೇಲೆ ಸೇವ್ ಅಂತ ಕೊಡಿ. ಇಲ್ಲಿ ನಿಮಗೇನಾದ್ರು ಆ ಪಾಸ್ವರ್ಡ್ ಸೇವ್ ಆಗಿರಬೇಕು ಅಂದರೆ ಸೇವ್ ಅಂತ ಕೊಡಿ. ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಕ್ವೆಶನ್ಸ್ಗಳು ಅಥವಾ ಇನ್ಫಾರ್ಮೇಷನ್ಸ್ನ ನೀವು ಇಲ್ಲಿ ಆ್ಯಡ್ ಮಾಡಬೇಕಾಗಿರುತ್ತೆ. ವಾಟ್ ಟೈಪ್ ಆಫ್ ಅಸೈನ್ಮೆಂಟ್ ವುಡ್ ಯು ಪ್ರಿಫರ್ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಿಮಗೆ ಫುಲ್ ಟೈಮ್ ಬೇಕಾ ಅಥವಾ ಇಂಟರ್ನ್ಶಿಪ್ ಬೇಕಾ, ಫ್ರೀಲ್ಯಾನ್ಸರ್ ಆಗಿ ಬೇಕಾ, ಅಥವಾ ಯಾವುದಾದ್ರೂ ಓಕೆ ಅನ್ನೋ ರೀತಿ ಇದೆಯಾ, ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು. ನಾನು ಇಲ್ಲಿ ಫ್ರೀಲ್ಯಾನ್ಸಿಂಗ್ ಕೊಡ್ತಾ ಇದ್ದೀನಿ, ಯಾಕಂದರೆ ಸ್ಟೂಡೆಂಟ್ಸ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ. ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಬೇಕು. ಹೌ ಸೂನ್ ಕ್ಯಾನ್ ಯು, ಓಕೆ, ಸೊ ಇಮಿಡಿಯೇಟ್ಲಿ ಅಂತಲೇ ಕೊಡಿ. ಎಲ್ಲರೂ ಕೂಡ ಇಮಿಡಿಯೇಟ್ಲಿ ಅಂತಲೇ ಕೊಡಿ. ಸೊ ಅದರಿಂದ ನೀವು ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಅಷ್ಟೇ. ಅದಾದಮೇಲೆ ನಿಮಗೆ ಥರ್ಡ್ ಕ್ವೆಶನ್ಸ್ನ ನೀವು ಇಲ್ಲಿ ನೋಡಿದ್ರೆ, ಇಫ್ ಯು ಆರ್ ನೋಟಿಸ್ ಪ್ಲೀಸ್ ಪೀರಿಯಡ್, ಓಕೆ, ಎಸ್ ಅಂತ ಕೊಡಿ ಅಷ್ಟೇ. ಅದಾದಮೇಲೆ ಚೂಸ್ ದ ಫಾಲೋಯಿಂಗ್ ಅರೌಂಡ್ ದ ಕ್ರಾಸ್ ಮಸ್ಟ್ ಬಿ ಇಫ್ ಯು ಆರ್ ಫ್ರೆಶರ್ ಗ್ರ್ಯಾಜುಯೇಟ್ಸ್ ಅರೌಂಡ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನಿಮ್ಮದು ಯಾವ ಫೀಲ್ಡ್ ಇದೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಬೇಕಾಗಿರುತ್ತೆ. ನೀವು ಮಾಡಿರುವಂಥ ಫೀಲ್ಡ್ ಇಲ್ಲಿ ಯಾವ್ದಾದ್ರು ಲಿಸ್ಟ್ ಔಟ್ ಆಗಿದ್ರೆ ವೆಲ್ ಆ್ಯಂಡ್ ಗುಡ್, ಇಲ್ಲಾಂದರೆ ಜಸ್ಟ್ ನೀವು ಅದರ್ಸ್ ಅಂತ ಕೊಟ್ಬಿಟ್ಟು ಪ್ರೊಸೀಡ್ ಮಾಡ್ಬೋದು. ಇಫ್ ಯು ಹ್ಯಾವ್ ಅ ರಿಲೇಷನ್ಶಿಪ್ ವಿತ್ ಸಮ್ ಒನ್ ಕರೆಂಟ್ಲಿ ಎಂಪ್ಲಾಯೀಸ್, ಸೊ ಜಸ್ಟ್ ನೋ ಅಂತ ಕೊಡಿ. ಓಕೆ, ಅದಾದಮೇಲೆ ಪ್ಲೀಸ್ ಫುಲ್ ನೇಮ್ ಆಫ್ ದ ಎಂಪ್ಲಾಯೀಸ್ ಇಫ್ ಯು ಆರ್ ಸೆಲೆಕ್ಟೆಡ್ ನಾಟ್ ಅಪ್ಲಿಕೇಬಲ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಮೇಲ್ಗಡೆ ಆನ್ಸರ್ಗೆ ನೀವೇನಾದ್ರು ನಾಟ್ ಅಂತ ಕೊಟ್ಟಿದ್ರೆ, ಸೊ ಇಲ್ಲಿ ನೀವು ಜಸ್ಟ್ N/A ಅಂತ ಆನ್ಸರ್ ಮಾಡಿ ಅಂತ ಆಲ್ರೆಡಿ ಅವರೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ. ಸೊ ಅದೇ ರೀತಿ ನೀವು ಮೆನ್ಷನ್ನ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ಸ್ವಲ್ಪ ವೆಯ್ಟ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಕ್ವೆಶನ್ಸ್ ಪಾಪಪ್ ಆಗುತ್ತೆ. ಇಲ್ಲಿ ಡ್ಯೂ ಯು ಹ್ಯಾವ್ ಅ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಓಕೆ, ಸೊ ಇಲ್ಲಿ ಎಸ್ ಅಂತ ಕೊಡಿ. ಇಲ್ಲ ಅಂದರೂ ಕೂಡ ನೀವು ಎಸ್ ಅಂತಲೇ ಕೊಡಿ. ಅದಾದಮೇಲೆ ಹೌ ಮೆನಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಡ್ಯೂ ಯು ಹ್ಯಾವ್ ಇನ್ ಡೊಮೆಟಿಕ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಜಸ್ಟ್ ಲೆಸ್ ದ್ಯಾನ್ 1 ಇಯರ್ ಕೊಡ್ಬೋದು. ನೀವೇನಾದ್ರು ಕಂಪ್ಲೀಟ್ಲಿ ಫ್ರೆಶರ್ಸ್ ಆಗಿದ್ದರೆ ನೀವು ಫ್ರೆಶರ್ಸ್ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ನಾನು ಇಲ್ಲಿ ಈ ರೀತಿಯಾದಂಥ ಆನ್ಸರ್ಸ್ನ ಕೊಟ್ಟಾಗ ನಿಮಗೆ ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದರಿಂದ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಅದಾದಮೇಲೆ ಅಕಸ್ಮಾತ್ ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಲೆಟರ್ ಕೇಳಿದ್ರು ಅಂದರೆ ಕಲೆಕ್ಟ್ ಮಾಡಿ ಕೊಡ್ತೀನಿ ಅಂತ ಹೇಳ್ಬೋದು. ಅಥವಾ ಐ ನೋ ಆ್ಯಸ್ ಅ HR ರೆಕ್ರೂಟರ್ ನಾನು ನಿಮಗೆ ಈ ರೀತಿಯಾದಂಥ ಆನ್ಸರ್ಸ್ನ ಅಥವಾ ಆಪ್ಷನ್ಸ್ನ ಕೊಡಬಾರ್ದು. ಬಟ್ ತುಂಬ ಜನ ಇಲ್ಲಿ ಕೆಲಸಕ್ಕೆ ವೆಯ್ಟ್ ಮಾಡ್ತಾ ಇರ್ತೀರ. ಈ ರೀತಿ ಆನ್ಸರ್ ಮಾಡಿದಾಗಿಂದ ನಿಮಗೊಂದು ಒಳ್ಳೆ ಅಪಾರ್ಚುನಿಟಿ ಸಿಗುತ್ತೆ. ಅದರಿಂದ ನೆಕ್ಸ್ಟ್ ನೀವು ಕೂಡ ಒಂದೊಳ್ಳೆ ಕಂಪ್ನಿಯಲ್ಲಿ ವರ್ಕ್ ಮಾಡ್ಬೋದು ಜೆನ್ಯೂನ್ ಆಗಿ ಅನ್ನೋದಕ್ಕೋಸ್ಕರ ಅಷ್ಟೇ. ಪ್ಲೀಸ್ ಪ್ರೊವೈಡ್ ಡೀಟೇಲ್ಸ್ ಆಫ್ ಯೋರ್ ಕರೆಂಟ್ ಆರ್ ಮೋಸ್ಟ್ ರೀಸೆಂಟ್ ಆ್ಯನ್ಯುವಲ್ ಅಂತ ಕೊಟ್ಟೆ. ಸೊ ನಿಮಗೆ ಇಲ್ಲಿ ಲಾಸ್ಟ್ CTC ಎಷ್ಟು ಬರ್ತಾಯಿತ್ತು ಅದನ್ನು ಇಲ್ಲಿ ಮೆನ್ಷನ್ನ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ನಾನಿಲ್ಲಿ ಅರೌಂಡ್ 25,000 ಹಾಕಿದ್ದೀನಿ. ನೀವು ಕೂಡ 25 ಹಾಕ್ಬೋದು ಅಥವಾ ಕಮ್ಮಿ ಹಾಕ್ಬೋದು. ಹೈಯೆಸ್ಟ್ ಅಂದರೆ 25 ಅಥವಾ 30 ಇರಲಿ ಅಂತ ನಾನು ನಿಮಗೆ ಸ್ಪೆಸಿಫೈ ಮಾಡುವಂಥದ್ದು. ದಿಸ್ ರೋಲ್ ರಿಕ್ವೈರ್ ಯು ಟು ಆಫ್ಟರ್ನೂನ್ ಆ್ಯಂಡ್ ವರ್ಕ್, ಓಕೆ, ಇಲ್ಲಿ ಆಫ್ಟರ್ನೂನ್ ಮತ್ತು ಲೈಕ್ ನೈಟ್ ಶಿಫ್ಟ್ಸ್ ಇದೆ. ಸೊ ನೀವು ಯಾವ ಶಿಫ್ಟ್ಸಲ್ಲಿ ವರ್ಕ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಸೊ ನಿಮಗೆ ಯಾವ ಶಿಫ್ಟ್ಸ್ ಬೇಕು ಅದನ್ನು ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಬೋದಾಗಿರುತ್ತೆ. ಲೈಕ್ ನಿಮಗಿಲ್ಲಿ 2 ಆಪ್ಷನ್ ಕೊಟ್ಟಿದ್ದಾರೆ. ಸಾಯಂಕಾಲ ಅಂದರೆ ಆಫ್ಟರ್ನೂನ್ 1:30 ನೈಟ್ 10:30ವರೆಗೂ ಒಂದು ಶಿಫ್ಟ್ಸ್ ಇದೆ ನಿಮಗೆ. ಮತ್ತು ನೈಟ್ 7:30 ಮಾರ್ನಿಂಗ್ 4:30ವರೆಗೂ ಒಂದು ಶಿಫ್ಟ್ಸ್ ಇದೆ. ಅಥವಾ ಯಾವುದಾದ್ರೂ ಓಕೆ ಅನ್ನೋದಾಗಿದ್ದರೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೋದು. ಅಥವಾ ನನ್ ಆಫ್ ದ ಅಬವ್ ಅಂದರೆ ಅದು ಕೂಡ ಸೆಲೆಕ್ಟ್ ಮಾಡ್ಕೊಬೋದು. ಬಟ್ ಇಲ್ಲಿ ನನ್ ಆಫ್ ದ ಅಬವ್ ಅಂತ ನೀವು ಸೆಲೆಕ್ಟ್ ಮಾಡೋಕ್ಕೆ ಹೋಗಲೇಬೇಡಿ, ಯಾಕಂದರೆ ಇದು ಯಾವ್ದಾದ್ರು 2ರಲ್ಲಿ ಒಂದನ್ನು ನೀವು ಸೆಲೆಕ್ಟ್ ಮಾಡಲೇಬೇಕಾಗಿರುತ್ತೆ. ಸೊ ನಾನಿಲ್ಲಿ ಫಾರ್ ಎಕ್ಸಾಂಪಲ್ ಫಸ್ಟ್ ಒನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ಸ್ಟೂಡೆಂಟ್ಸ್ಗಳಿಗೆ ಒಂದು ಒಳ್ಳೆ ಟೈಮಿಂಗ್ಸ್ ಆಗಿರುತ್ತೆ 1:30 10:30. ಅದಾದಮೇಲೆ ನೀವು ಕೂಡ ರೆಸ್ಟ್ ಮಾಡಿ ಮಾರ್ನಿಂಗ್ ಕಾಲೇಜ್ಗೆ ಆರಾಮಾಗಿ ಹೋಗ್ಬೋದು ಅನ್ನೋ ಕಾರಣಕ್ಕೆ ಅಷ್ಟೇ. ಸೊ ಅದಾದಮೇಲೆ ಇಲ್ಲಿ ನಿಮಗೆ ಡು ಯು ಹ್ಯಾವ್ ಅ ಪ್ರೀವಿಯಸ್ ಲ್ಯಾಪ್ಟಾಪ್ ಟು ವರ್ಕ್ ಅಂತ ಕೇಳ್ತಾರೆ. ಸೊ ನೀವು ಇಲ್ಲಿ ಲ್ಯಾಪ್ಟಾಪ್ ಇದೆಯಾ ನಿಮ್ಮ ಹತ್ರ ವರ್ಕ್ ಮಾಡೋದಕ್ಕೆ ಅಂತ ಕೇಳ್ತಾ ಇದ್ದಾರೆ. ಸೊ ಎಸ್ ಅಂತಲೇ ಕೊಡಿ, ಯಾಕೆಂದರೆ ಇಲ್ಲಿ ಎಲ್ಲೂ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ ಅಂತ ಕೇಳಿಲ್ಲ. ಸೊ ಎಸ್ ಅಂತಲೇ ನೀವು ಕೊಡಬೇಕಾಗಿರುತ್ತೆ. ಅದಾದಮೇಲೆ ಆರ್ ಯು ಕಂಫರ್ಟಬಲ್ ವಿತ್ ಅ ಕಾಂಟ್ರಾಕ್ಟ್ ಆಫ್ 1 ಇಯರ್ ಅಂತ ಕೇಳ್ತಿದ್ದಾರೆ. ಸೊ ಎಸ್ ಅಂತ ಕೊಡಿ, ಯಾಕಂದರೆ ಇದು 1 ಇಯರ್ ಆಫ್ ಕಾಂಟ್ರಾಕ್ಟ್ ಇರುತ್ತೆ. ಅದಾದಮೇಲೆ ನಿಮಗೆ ಇಷ್ಟ ಇದೆ ಅಂದರೆ ವರ್ಕ್ನ ಮಾಡ್ಬೋದು, ಇಲ್ಲ ಅಂದರೆ ನೀವು ಕ್ವಿಟ್ ಮಾಡ್ಬೋದು ಅಂತ ಹೇಳ್ತಾ ಇರೋವಂಥದ್ದು. ನೀವು ಚೆನ್ನಾಗಿ ವರ್ಕ್ ಮಾಡಿದ್ರೆ ಅಂದರೆ ಕಂಪ್ನಿಯವರು ನಿಮ್ಮನ್ನ ಪ್ರಮೋಷನ್ ಕೂಡ ಮಾಡ್ತಾ
ಹೋಗ್ತಾರೆ. ಅದಾದಮೇಲೆ ಹೌ ಸೂನ್ ಕ್ಯಾನ್ ಯು ಜಾಯಿನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೂಡ ನೀವು ಇಮಿಡಿಯೇಟ್ಲಿ ಅಂತಲೇ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಆದಷ್ಟು ನಾನು ಏನು ಆನ್ಸರ್ಸ್ನ ಕೊಟ್ಟಿದ್ದೀನಿ ಅಥವಾ ಹೇಳಿರ್ತೀನಿ ಈ ರೀತಿ ಆನ್ಸರ್ಸ್ನ ಮಾಡ್ಬೋದು ಅಂತ, ಆದಷ್ಟು ಅದೇ ರೀತಿಯಾದಂಥ ಆನ್ಸರ್ಸ್ನ ಕೊಡಿ. ಅದರಿಂದ ನೀವು ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆ ನೀವು ಅಪ್ಲೋಡ್ ಮಾಡೋವಂಥ ರೆಸ್ಯೂಮ್ ಅಪ್ಡೇಟೆಡ್ ಇದೆಯಾ ಇಲ್ವಾ ಅಂತ ಪ್ಲೀಸ್ ಚೆಕ್ 2 ಸಲ ಚೆಕ್ ಮಾಡಿಬಿಟ್ಟು ಕೊಡಿ. ಯಾಕಂದರೆ ರೆಸ್ಯೂಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ ಥ್ಯಾಂಕ್ ಯು ಫಾರ್ ಯುವರ್ ಅಪ್ಲಿಕೇಶನ್, ಅವರ್ ಹೈರಿಂಗ್ ಟೀಮ್ ಇಸ್ ಕರೆಂಟ್ಲಿ ರಿವ್ಯೂಯಿಂಗ್ ಆಲ್ ಅಪ್ಲಿಕೇಶನ್ಸ್ ಆ್ಯಂಡ್ ಯು ವಿಲ್ ಬಿ ನೋಟಿಫೈಡ್ ಓವರ್ ಇಮೇಲ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಇಲ್ಲಿಗೆ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿದೆ. ಕಂಪ್ನಿಯವರು ನಿಮ್ಮ ಅಪ್ಲಿಕೇಶನ್ನ ಚೆಕ್ ಮಾಡಿ ನೀವೇನಾದ್ರು ಶಾರ್ಟ್ ಲಿಸ್ಟ್ ಆದ್ರಿ ಅಂದರೆ ನಿಮಗೆ ಒಂದು ಇಮೇಲ್ನ ಸೆಂಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದಾದಮೇಲೆ ನೀವು ಯಾವ ಇಮೇಲ್ ಕೊಟ್ಟಿರ್ತೀರಾ ಅದಕ್ಕೆ ಕಂಪ್ನಿ ಕಡೆಯಿಂದ ಇಮೇಲ್ ಬರುತ್ತೆ, ಇಲ್ಲ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಬರುತ್ತೆ. ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ಗಳನ್ನು ಕೂಡ ಚೆಕ್ ಮಾಡ್ಕೊತಾನೆ ಇರಿ. ಜಂಕ್ ಫೋಲ್ಡರ್ ಅಥವಾ ಏನಿರುತ್ತೆ ಸ್ಪ್ಯಾಮ್ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಯಾವುದೇ ಅನ್ನೋ ನಂಬರಿಂದ ಕಾಲ್ ಬಂದರೆ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಸೊ ಇದೇ ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡಿದೆ ಒಂದು ಲೈಕ್ನ ಮಾಡಿ. ಏನೇ ಡೌಟ್ಸ್ಗಳಿದ್ರು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ಸೊ ಅದರಿಂದ ನಾನು ನಿಮಗೆ ಆ ಡೌಟ್ಸ್ನ ಕ್ಲಿಯರ್ ಮಾಡಿ ಕೊಡ್ಬೋದು. ಜೊತೆಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಹೊಸ ಜಾಬೆಲ್ಲ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.